ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ರಾಜ್ಯಗಳ ಗಡಿಯಲ್ಲಿ ಮಿಸ್ ಆಗಿದ್ದ ಕಂಟೈನರ್ ಕೇಸ್ ಇದೀಗ ರಾಜಕೀಯ ಅಖಾಡಕ್ಕೆ ವೇದಿಕೆಯಾಗಿದೆ. 400 ಕೋಟಿ ಹಣ ಬ್ಲಾಕ್ ಮನಿ ಆಗಿದ್ದು, ಇದನ್ನ ಕಳ್ಳದಾರಿಯಲ್ಲಿ ವೈಟ್ ಮಾಡಲಾಗ್ತಿದೆ. ಇದು ಮಹಾರಾಷ್ಟ್ರದ ಕಾಂಗ್ರೆಸ್ ಮುಖಂಡನಿಗೆ ಸೇರಿದ್ದು ಅಂತ ಬಿಜೆಪಿ ಹೇಳ್ತಾ ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಹೇಳಿದ್ದಾರೆ, ಇದು ಕಾಂಗ್ರೆಸ್ಗೆ ಸೇರಿದಂತ ಹಣ. ನಾಸಿಕ್ನಿಂದ ಏನು ಆ ಹಣ ಟ್ರಕ್ಗಳಲ್ಲಿ ಹೊರಟಿದೆ, ಕಿಶೋರ್ ಸಾಳ್ವೆಯ ಹಣ ಅದು. ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಮತ್ತೆ ಬಿಜೆಪಿ ಕೆಲವು ನಮ್ಮ ಶಾಸಕರು ಇಲ್ಲಿನವರು, ಕರ್ನಾಟಕದವರು, ಇದು ತಿರುಪತಿಗೆ ಬ್ಲಾಕ್ ಮನಿನ ವೈಟ್ ಮನಿ ಮಾಡಕ್ ಹೋಗ್ತಾ ಇದ್ರು, ಚುನಾವಣೆಗೆ ಬಳಸಬೇಕಾಗಿದೆ ಅಂತ ಗೊತ್ತಿದೆ. ಅವ್ರಿಗೆ ಹೆಂಗ್ ಮಾಹಿತಿ ಇದೆ? ಸರ್ಕಾರಗಳಿಗೆ ಇರಲಾರ್ದಂತ ಮಾಹಿತಿಗಳು ಬಿಜೆಪಿ ಶಾಸಕರಿಗೆ ಹೇಗೆ ಗೊತ್ತಿದೆ? ಅಲ್ಲ, ದುಡ್ಡು ಯಾರ್ದು ಒಂದು ನನ್ಗೆ ಗೊತ್ತಿದೆ. ಅದ್ರಲ್ಲೇನು ನೋಟ್ ಮೇಲೆ ಹಾಕಿದಾರ ಕಾಂಗ್ರೆಸ್ ಅಂತ ಏನಾದ್ರು? ಅಲ್ಲ, ಕಾಂಗ್ರೆಸ್ ಅಂತ ನೋಟ್ ಮೇಲೆ ಏನಾದ್ರು ಇದೆಯಾ? ನೋಡ್ರಿ, ಆಪಾದನೆ ಮಾಡಕ್ಕೆ ಯಾರು ಏನ್ ಬೇಕೋ ಹೇಳ್ಬೋದು. ಅದಕ್ಕೆಲ್ಲ ನೀವು ಕ್ವಶನ್ ಕೇಳ್ಕೊಂಡು ಹೋದ್ರೆ ನಾನು ಏನು ಹೇಳೋದು? ಕಾಂಗ್ರೆಸ್ ದುಡ್ಡು, ಬಿಜೆಪಿ ದುಡ್ಡು, JDS ದುಡ್ಡು, ಅದ್ರ ಮೇಲೆ ಸೀಲಿದೆಯಾ? ಇದೇನು ಎಲೆಕ್ಷನ್ಸ್ ನಡೀತಾ ಇದೆ, ಕರ್ನಾಟಕದಲ್ಲಾಗಲಿ ಎಲ್ಲಾದ್ರೂ ಆಗಲಿ. ಸುಮ್ಮನೆ ಎಲ್ಲ ಅವ್ರ ವಿರುದ್ಧ ಆರೋಪ ಮಾಡಿದ್ರೆ ಏನು ಹೇಳೋದು? ದುಡ್ಡು ಯಾರ್ದು ಅಂತ ಹೇಳಿ ಪೊಲೀಸ್ ಇನ್ವೆಸ್ಟಿಗೇಷನ್ ಇದೆ, ಅವ್ರು ಮಾಡ್ತಾರೆ. ಇಲ್ಲಿ ಏನು ಚೋರ್ಲಾಘಾಟದಲ್ಲಿ ಕರ್ನಾಟಕ ಇರೋನು, ಮಹಾರಾಷ್ಟ್ರ, ಗೋವಾನು, ಯಾಕಂದ್ರೆ ಎಲ್ಲ ಕೂಡಿದವರು. ಮತ್ತು ಇಲ್ಲೇ ಚೋರ್ಲಾ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜ್ ಆಗ ಮಾಡ್ತಾರೆ. ಏನಿಸ್ರಿ ಅವರು ಎಲ್ಲಿ ಹೋಯ್ತು, ಯಾರಿಗೂ ಇನ್ನೂ ಗೊತ್ತಲ್ಲ. ಈಗಾಗೂ ಪ್ರಶ್ನೆ ಅಲ್ಲಲ್ರಿ, ಹಂಗೆ ಎಕ್ಸ್ಚೇಂಜ್ ಆಗಿ ಯಾರು ಮಾಡೋರ? ಬ್ಯಾಂಕ್ನವರು ತೊಗೋಬೇಕು. ಬ್ಯಾಂಕ್ನವ್ರು ಯಾಕೆ ತೊಗೋತಾರೆ? ಈಗ ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ. ನಮ್ಮವ್ರಿಗೆ ಏನೋ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ನನಗೆ ಸುದ್ದಿ. ಕೊಟ್ಟರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ. ನೋಡೋಣ, ಬರಲಿ. ಅದು ಬಂದ್ಮ್ಯಾಗ ಅವ್ರು ಮಹಾರಾಷ್ಟ್ರದವ್ರು ಏನು ಶೇರ್ ಮಾಡ್ತಾರೆ, ನಮ್ಮ ಪೊಲೀಸರ ಸಪೋರ್ಟ್ ಮಾಡ್ತಾರೆ. ಇಲ್ಲ, ಯಾರು ಬಂದು ಕಂಪ್ಲೇಂಟ್ ಕೊಟ್ಟರೆ ಅದು ಈಗಾಗಲೇ ಭಾಳಷ್ಟು ಆ್ಯಕ್ಷನ್ ತೊಗೊಂಡಾರೆ. ಯಾರು ಬರಬೇಕು. ಅಲ್ಲ, ನಮ್ಮ ಗಮನಕ್ಕೆ ಬಂದರೆ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟರೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ದೊಡ್ಡ ಹಗರಣ ದರೋಡೆ ಆಗಿದೆ ಅಂತ ಹೇಳ್ತಾರೆ. ಕರ್ನಾಟಕದಾಗ ದರೋಡೆ, ಕೊಲೆ, ಸುಲಿಗೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಈ ಸರ್ಕಾರ ಇರುತ್ತಾನೆ ಈ ರಾಜ್ಯದಲ್ಲಿ ಶಾಂತಿ, ಸುರಕ್ಷತೆ, ಕಠಿಣವಾದಂಥ ಕಾನೂನುಗಳು ಜಾರಿ ಆಗೋದಿಲ್ಲ. ಅದಕ್ಕಿಂತ ಎಲ್ಲ ದರೋಡೆ ಪರೋಡೆ ಎಕ್ದಮ್ ಈಜಿ ಆಗ್ಲಕತ್ತ. ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಮೂಗ್ ಕೆಳಗಡೆ ನಡೀತಾ ಇದೆ? ಅದು ಇಷ್ಟು ದೊಡ್ಡ ಪ್ರಮಾಣದ ಒಂದು ವೇಳೆ ಹಣ ಇವತ್ತು ಹೈಜಾಕ್ ಆಗಿದೆ, ಚೋರಿ ಆಗಿದೆ, ಡಕಾಯಿತಿ ಆಗಿದೆ ಅಂದರೆ FIR ಎಲ್ಲ ಆಯಿತು, ಯಾವ ಸಮಯದಲ್ಲಿ ಆಗಿದೆ, ಇವತ್ತು ಯಾಕೆ ಕರ್ನಾಟಕ ರಾಜ್ಯಕ್ಕೆ ಇಲ್ಲಿವರೆಗೆ ಮಾಹಿತಿ ಕೊಟ್ಟಿಲ್ಲ? ಇದೆಲ್ಲ ಏನು ಗೌಪ್ಯತೆ? ಫಡ್ನವೀಸ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ಇವತ್ತು ಆ BJP ಸರ್ಕಾರ ಏನಿದೆ, ಸಮ್ಮಿಶ್ರ ಸರ್ಕಾರ, ಮಹಾರಾಷ್ಟ್ರದ್ದು, ಗೋವಾದು ಏನಿದೆ, ಅವರು ಈ ದೇಶದ ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ಅವರು ಹೇಳಿ ಕರ್ನಾಟಕದ ಮೇಲೆ ಬೆರಳು ತೋರಿಸ್ಕೊಂತ ಮೊದಲು ಅವರು ಆತ್ಮಾವಲೋಕನ ಮಾಡಿಕೊಂಡು ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡಲಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಡಿಯಲ್ಲಿ ಒಂದು SIT ರಚನೆ ಮಾಡಲಿ.